ನಾಗವಲ್ಲಿ ರಂಗೋಲಿ, ನಾಗರಾಜನ ವಿಗ್ರಹ ಮತ್ತೆ ಪೂಜೆ ಇದೆಲ್ಲ ಏನು ಭದ್ರಾ? ಅದೇ ನಾನು ಕೇಳ್ತಾ ಇದ್ದೀನಿ. ಆ ಜಾತಿ ಹೆಸರು ಕೇಳಿದ್ರೆ ನಮ್ಮ ಮನೇಲಿ ಕೆಂಡ ಮಂಡಲ ಆಗುತ್ತೆ. ಅಂತದ್ರಲ್ಲಿ ಪೂಜೆ ಬೇರೆ ಕೇಳು. ಪೂಜೆಗಳು ನಮ್ಮನೇಲಿ ನಡೆದ್ರು ನಮ್ಮನೆಯವರಂತೂ ಮಾಡೋದಿಲ್ಲ, ಮಾಡಿದ್ರೆ ಉಳಿಯೋದಿಲ್ಲ. ಆಚೆಯವ್ರು ಯಾರು ಮಾಡ್ತಾರೆ? ಕೆಲಸದವರು ಕೂಡ ಹೀಗ್ ಮಾಡಲ್ಲ. ಏನಾದ್ರೂ ಮಾಯ ನಡೀತಾ? ಕಳಶ, ಹಾಲು, ಪೂಜೆ ಇವೆಲ್ಲ ನೋಡ್ತಾ ಇದ್ರು ನಿನಗೆ ಮಾಯ ಅನಿಸ್ತಾ ಇದೆ. ಅದಕ್ಕೆ ಇದೆಲ್ಲ ದೊಡ್ಡ ಮೋಸ. ಈ ರಂಗೋಲಿ, ಈ ಪೂಜೆ ಎಲ್ಲನೂ ಪುಣ್ಯ ಮಾಡ್ತಿದ್ದಾಳೆ ಅನ್ಸುತ್ತೆ. ಪುಣ್ಯ ಎಲ್ಲಿದ್ದಾಳೆ? ಇಲ್ಲಿ ಓಡ್ ಹೋದ್ಲಲ್ಲ. ಎಲ್ಲಿದ್ದಾಳೋ, ಎಲ್ಲಿ ಓಡ್ ಹೋಗಿದ್ದಾಳೋ ಯಾರು ಗೊತ್ತಿದ್ಯಮ್ಮ? ಪರ್ಣಿಕಾ ಹೇಳೋದು ನೋಡಿದ್ರೆ ಈ ಪೂಜೆ ಅವಳೇ ಮಾಡಿರ್ಬೇಕು. ನೋಡೋದಕ್ಕೆ ಇದ್ಯಾವುದೋ ನಾಗ ಪೂಜೆ ಅಲ್ಲ ಅಣ್ಣ, ದಿಗ್ಬಂಧನ ಹಾಕಿರೋ ತರ ಇದೆ. ಈ ತೆಂಗಿನಕಾಯಿ ವಾಸನೆ ನೋಡ್ತಿದ್ರೆ ಅರ್ಧ ಗಂಟೆ ಮುಂಚೆ ಹೊಡೆದಿರೋ ಥರ ಇದೆ. ಹಾಲು ವಾಸನೆ ನೋಡ್ತಾ ಇದ್ರೆ ಇದು ನಮ್ಮನೆ ಪುಂಗನೂರು ಹಸುವಿನ ಹಾಲು ಅನ್ನಿಸ್ತಾ ಇದೆ. ಅರಿಶಿಣ ಕುಂಕುಮ ಕೂಡ ನಮ್ಮನೆದೆ. ಇವೆಲ್ಲದನ್ನು ನೋಡ್ತಾ ಇದ್ರೆ ಇದೆಲ್ಲ ಪುಣ್ಯನೇ ಮಾಡಿರ್ಬೋದು ಅನಿಸ್ತಾ ಇದೆ. ಖಂಡಿತವಾಗ್ಲೂ ಅವಳೇ ಮಾಡಿರೋದು ಮಾವ. ನೀನೇ ನೋಡಿರೋ ತರ ಮಾತಾಡ್ತಾ ಇದೆಯಲ್ಲೇ. ಪುಣ್ಯ ಏನಾದ್ಲು ಅಂತಾನೆ ಗೊತ್ತಿಲ್ಲ. ಕಣ್ಣಿಗೆ ಬಿದ್ರೆ ಸಾಯಿಸ್ತಾರೆ ಅಂತ ಗೊತ್ತಿದ್ರು ಕೂಡ ಅವಳು ಇಲ್ಲಿಗೆ ಬರೋ ಸಾಹಸ ಮಾಡ್ತಾಳ? ಅನಾವಶ್ಯಕವಾಗಿ ಅಪವಾದ ಹೊರಿಸ್ಬೇಡ ಪರ್ಣಿಕಾ. ಅಪವಾದ ಅಲ್ಲ ಅನಿರುದ್ಧ್, ಇದು ನನ್ನ ಅನುಮಾನ. ಅದೇ ನಿಜ ಆಗಿದ್ರೆ ನಾವೆಲ್ಲ ಎಚ್ಚರಾಗಿ ಮನೆ ಲೈಟ್ಸ್ ಆನ್ ಆಗಷ್ಟಲ್ಲಿ ತಪ್ಸ್ಕೊಂಡಿದ್ದಾಳಂದ್ರೆ ತುಂಬಾ ದೂರ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾಳೆ. ಹೋಗಿ ಹುಡುಕಿ, ಬೇಗ ಹುಡುಕಿ. ಅನಿರುದ್ಧ್, ದೊಡ್ಡಿ ತಂದು ಏನೇ ಮಾಡ್ತಾ ಇದ್ದೆ ಇಲ್ಲಿ? ನಾನು ಸೈಲೆಂಟ್ ಆಗಿರೋ. ಈ ಪೂಜೆ ಎಲ್ಲ ಮಾಡಿದ್ದು ಪರ್ಣಿಕಾನೇ. ಪರ್ಣಿಕಾನ? ಛೇ, ಹೌದು. ಯಾಕೆ ಮಾಡಿದ್ಲೋ ಏನೋ ನನಗೆ ಗೊತ್ತಿಲ್ಲ. ನಾನು ಕರ್ಟನ್ ಹಿಂದೆ ನಿಂತ್ಕೊಂಡು ಎಲ್ಲ ನೋಡ್ದೆ. ನೀನ್ ಹೇಳಿದ್ರೆ ನಂಬಲ್ಲ ಪುಣ್ಯ. ನಿನ್ನ ನೋಡಿದ ತಕ್ಷಣ ಸಾಯಿಸ್ಬಿಡ್ತಾರೆ. ನನ್ ಮಾತು ಕೇಳು, ನೀನ್ ಇಲ್ಲಿಂದ ಹೋಗ್ಬಿಡು. ಅನಿರುದ್ಧ್, ನಾಗಮಣಿ ಈ ಮನೇಲೇ ಇದೆ. ಇವಾಗ ನಾಗಮಣಿ ವಿಷಯ ಏನಕ್ಕೆ? ನಿನ್ ಪ್ರಾಣದ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಇಲ್ಲ, ನಾಗಮಣಿ ತಗೊಂಡೆ ನಾನು ಇಲ್ಲಿಂದ ಹೋಗೋದು. ನಿನ್ನ ಸಾಯಿಸ್ಬಿಡ್ತಾರೆ ಪುಣ್ಯ. ನಡಿ. ಅನಿರುದ್ಧ್, ನನ್ ಮಾತು ಕೇಳು, ಬಾ. ಅನಿರುದ್ಧ್, ಬಾ 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 ಬಾ, ಸೈಲೆಂಟ್ ಆಗಿ ಬಾ. ಆ ಕಡೆ ಅಲ್ಲ, ಈ ಕಡೆ. ಅಣ್ಣ, ಅಣ್ಣ,
ಬೇಗ ಬಾ ಅಣ್ಣ. ಅಣ್ಣ, ಪುಣ್ಯ ಅನಿರುದ್ಧ ಕರ್ಕೊಂಡು ಓಡೋಗ್ತಿದ್ದಾಳೆ. ಬೇಗ ಬಾ ಅಣ್ಣ. ಅಣ್ಣ, ಅಲ್ಲಿ ನೋಡು. ಏಯ್ ಸ್ವಾಮಿ, ಹೋಗಿ ಅವಳನ್ನ ಹಿಡ್ಕೊಳ್ರು. ಆಯ್ತು ಸ್ವಾಮಿ. ಹಿಡ್ಕೊಂಡು ಇಲ್ಲಿ ಕರ್ಕೊಂಡು ಬನ್ನಿ. ಓಡಬೇಡ, ಬಿಡಿರೋ ಬೇಗ. ಬಿಡಬೇಡಿ. ಪುಣ್ಯ ಬಾ, ಬೇಗ ಬಾ. ಬೇಗ ಬಾ. ನೀ ಆ ಕಡೆ ಹೋಗು, ನಾ ಈ ಕಡೆ ಹೋಗ್ಬೇಡಿ. ಯಜಮಾನ್ರೆ, ಬೇಡ. ಸ್ವಾಮಿ ಅವ್ರ ಮನೇಲಿ ಉಪ್ಪು ತಿಂದಿದ್ದೀವಿ. ಅವ್ರ ಮಾತು ಕೇಳದೆ ಇರಕ್ಕಾಗಲ್ಲ. ನೀವು ದಯಮಾಡಿ ಮನೆಯೊಳಗೆ ಹೋಗಿ. ಅನಿರುದ್ಧ್, ಅನಿರುದ್ಧ್, ನಡಿಯೇ. ಬಿಡಿ ನನ್ನ. ಅನಿರುದ್ಧ್, ಅನಿರುದ್ಧ್, ಅನಿರುದ್ಧ್. ಅಮ್ಮ, ನಾಗಮಣಿನ ಎತ್ಕೊಂಡೋಗಿ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ನಾವು ಯೋಚಿಸ್ತಾ ಇದ್ರೆ ಇದೇ ಮನೆಯಲ್ಲಿ ಬಚ್ಚಿಟ್ಕೊಂಡು ನಾಗಪೂಜೆಗಳು ಮಾಡ್ತಾ ಇದೀಯಾ? ನಾಗಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಯಜಮಾನ್ರೆ, ನಾಗಮಣಿ ನನ್ನ ಹತ್ರ ಇಲ್ಲ. ಈ ಪೂಜೆ ನಾನು ಮಾಡಿಲ್ಲ. ಪೂಜೆ ಮಾಡಿದ್ದು ಈ ಪರಿಣಿಕಾಪ. ನಾನಾ? ಏನ್ ಮಾತಾಡ್ತಿದ್ಯಾ ಭಾವ? ಗರುಡ ಪೂಜೆ ಮಾಡ್ತಿರೋ ನಮ್ಮನೇಲಿ ನಾಗ ಪೂಜೆ ಮಾಡಿದ್ಲಾ? ನನ್ ಮಗಳೇನು ಮಾಡಿಲ್ಲ ಅಮ್ಮ. ಇವಳನ್ನ ಕಾಪಾಡೋದಕ್ಕೆ ಅನಿರುದ್ಧ್ ಮಾತು ಬದಲಾಯಿಸ್ತಾ ಇದ್ದಾನೆ. ಈ ನಡುವೆ ಪರಿಣಿಕನ್ ಸ್ವಭಾವ ತುಂಬಾ ಬದಲಾಗಿದೆ. ತಪ್ಪು ಮಾಡಿರೋಳನ್ನ ಬಿಟ್ಟು ನನ್ನ ಮಗಳನ್ನ ಪ್ರಶ್ನೆ ಮಾಡಿದ್ರೆ ಏನ್ ಸಿಗುತ್ತದಕ್ಕೆ? ನನ್ಗೆ ರಂಗೋಲಿ ಬಿಡಿಸೋದಕ್ಕೆ ಬರಲ್ಲ, ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ? ಯಾವ ಉದ್ದೇಶದಿಂದ ಈ ಕೆಲಸ ಮಾಡಿದೆ? ಪಶುಪತಿ ಜೊತೆ ಕೈ ಜೋಡಿಸಿ ಕ್ಷುದ್ರ ಪೂಜೆಗಳನ್ನ ಕಲಿತಾ ಇದೀಯಾ? ನಮ್ಮ ಕುಟುಂಬದವ್ರೆಲ್ಲರನ್ನೂ ಈ ಬಂಗ್ಲೆನ ನಾಶ ಮಾಡಬೇಕು ಅಂತ ನೋಡ್ತಾ ಇದೀಯಾ? ಹೇಳೋ. ನನಗೆ ಯಾರ ಮೇಲೂ ಕೋಪ ಆಗ್ಲಿ ದ್ವೇಷ ಆಗ್ಲಿ ಇಲ್ಲ ಯಜಮಾನ್ರೆ. ಇಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಷ್ಟೇ ಹೊರತು ನಿಮಗ್ ದ್ರೋಹ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ನನ್ನ ನಂಬಿ ಯಜಮಾನ್ರೆ. ನೀನು ನಂಬಿಕೆ ದ್ರೋಹ ಮಾಡಿದ್ಯಾ ಅಂತ ಗೊತ್ತಾಗಿನೇ ನಿನ್ನ ಹಿಡ್ಕೋ ಅಂತ ಹೇಳಿದ್ದು. ಈಗ ಸಿಕ್ಕಿದ್ಯಾ? ನನ್ನ ಕೈಗೆ ನಾಗಮಣಿ ಸೇರಿದ್ರೆ, ಅದು ನೀನಾಗೆ ಕೊಟ್ರೆ ನಿನ್ನ ಜೀವಂತವಾಗಿ ಬಿಟ್ಬಿಡ್ತೀನಿ. ಅದು ನೀನ್ ಮಾಡಿರೋ ಪೂಜಾ ಫಲಗಳನ್ಕೋ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಯಜಮಾನ್ರೆ. ಅಪ್ಪ, ಏನು ಗೊತ್ತಿಲ್ದಿರ ಅಮಾಯಕರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಅನಿರುದ್ಧ್, ನೀನ್ ಸುಮ್ನಿರೋ. ನೀನ್ ಇದ್ರಿಂದೆಲ್ಲ ದೂರ ಇರು. ಆವೇಶ ಯಾರನ್ನ ಬಲಿ ಕೊಡುತ್ತೋ ಗೊತ್ತಿಲ್ಲ. ನೀನ್ ಮಾತಾಡ್ಬೇಡ.
ನಾಗಮಣಿ ನಿನ್ ಹತ್ರ ಇಲ್ದೇ ಇದ್ರು ಅದೆಲ್ಲಿದೆ ಅಂತ ಹೇಳಿ ಪ್ರಾಣನ ಉಳಿಸ್ಕೋ ಪುಣ್ಯ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಮ್ಮ ಅವರೇ. ಆದ್ರೆ ನಾಗಮಣಿ ಇದ್ರೆ ಈ ಮನೆಯಲ್ಲೇ ಇರ್ಬೋದು. ನೋಡ್ದ್ಯಾ ಅಣ್ಣ ಇವಳು ಕೊಬ್ಬನ್ನ? ಅಷ್ಟಕ್ಕೂ ನನ್ನ ಮಗಳ ಬಟ್ಟೆ ಹಾಕೊಂಡು ಮೆರಿತಿರೋ ಇವಳು ನಮ್ ಕಣ್ ತಪ್ಸಿ ಇದೇ ಮನೇಲಿ ಇತ್ಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ತದಳಲ್ಲ. ನಮ್ಗೆ ಯಾಮಾರಿಸಿ ನಮ್ಮನೇಲಿ ಎತ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ದೊಡ್ಡ ಕಳ್ಳಿ ಅಣ್ಣ ಇವಳು. ನಮ್ಮಿಬ್ಬರ ಮಧ್ಯೆ ಜಗಳ ತಂದಿಡಕ್ ನೋಡ್ತಾ ಇದ್ದಾಳೆ. ಏಯ್, ಮಣಿ ನಮ್ಮನೇಲಿದೆ ಅಂತ ತಿಳ್ಕೊಂಡು ಅದನ್ನ ಲಪ್ಪಿಸ್ಬೇಕು ಅಂತ ನೋಡ್ತಾ ಇದ್ಯಾ? ಮರ್ಯಾದಿಂದ ಇರೇ, ಇಲ್ಲಾಂದ್ರೆ ನಮ್ಮ ಮಣ್ಣನ ಕೈಲೇ ಸತ್ತು ಹೋಗ್ತೀಯಾ. ಈಗ ಕಳ್ಳಿ ಸಿಕ್ಕಿದಾಳಲ್ಲ ಭದ್ರ, ಈಗ ಇವಳು ನಾಗಮಣಿ ಎಲ್ಲಿದೆ ಅಂತ ಹೇಳದೆ ಹೋದ್ರು ಇವಳ ಹತ್ರ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಕುಲಗುರುಗಳನ್ನ ಕರ್ಕೊಂಡು ಬರಕ್ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಇವಳನ್ನ ಇಲ್ಲೇ ಕೂಡ ಹಾಕಿರಿ. ಭದ್ರ, ಏಯ್, ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರೋ ಪುಣ್ಯ ಇಲ್ಲೇ ಇದ್ದಾಳೆ. ಇವಳು ಹೊರಗಡೆ ಬಂದ್ರೆ ಕೂಡ್ಲೆ ಬಲಿ ಕೊಟ್ಬಿಡ್ಬೇಕು. ಪುಣ್ಯ, ಅನಿರುದ್ಧ್, ಇಷ್ಟು ದಿನಗಳು ಇದೇ ಮನೆಯಲ್ಲಿ ನನ್ನನ್ನು ಮುಚ್ಚಿಟ್ಟು ನನ್ನ ಪ್ರಾಣನ ಕಾಪಾಡ್ದೆ. ಆದ್ರೆ ಇವಾಗ ಇದೇ ಮನೆಯಲ್ಲಿ ನನ್ನ ಪ್ರಾಣ ಹೊರಟೋಗುತ್ತೆ ಅನ್ಸುತ್ತೆ. ಇವ್ರಿಗೆ ನಾನು ಬಲಿ ಕೊಡ್ತೀನಿ ಅಂತ ಗೊತ್ತಾಗೋಯ್ತಾ? ಅಥವಾ ವರ್ಮ ತನ್ನನ್ನ ಸಾಯಿಸ್ತಾನೆ ಅನ್ಕೊಂಡಿದ್ದಾಳ? ಪುಣ್ಯ, ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ, ನಿನ್ನ ಹತ್ರ ನಾಗಮಣಿ ಇಲ್ಲ ಅಂಥೇಳಿ ನಿನ್ನ ನಾನು ನಂಬ್ತೀನಿ. ಆದ್ರೆ ಇದನ್ನ ನಮ್ಮ ಮನೆಯವ್ರು ನಂಬೋ ಸ್ಥಿತಿಯಲ್ಲಿಲ್ಲ. ಹಾಗೆ ಅಂತ ನನ್ನನ್ನು ಸಾಯಿಸಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀಯಾ? ಹಾಗೆಲ್ಲ ನಡೆಯಲ್ಲ. ನಡೆಯೋದಕ್ಕೆ ನಾನು ಬಿಡಲ್ಲ. ನನ್ನ ಅಪ್ಪನ ಎದುರಿಸೋ ಶಕ್ತಿ ನನಗಿಲ್ದೇ ಇದ್ರು ನಿನ್ನ ಕಾಪಾಡೋ ಶಕ್ತಿ ನನಗಿದೆ. ಎಲ್ಲಾದ್ರೂ ದೂರ ಹೋಗು ಪುಣ್ಯ. ಇನ್ಯಾವತ್ತೂ ಈ ಬಂಗ್ಲೆ ಸವಾಸಕ್ಕೆ ಬರಬೇಡ. ನೀನ್ ಎಲ್ಲೇ ಇದ್ರು ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿದ್ರೆ ಸಾಕು. ಬಾಬಾ ಬಾ ಪುಣ್ಯ, ಅನಿರುದ್ಧೆ ಹೊರಟೋಗು ಅಂತ ಹೇಳ್ತಿದ್ದಾನಲ್ವಾ? ನೀನು ಆ ಕೋಣೆಯಿಂದ ಆಚೆ ಬರ್ತಿದ್ದಂಗೆ ನಿನ್ನ ಕಬಕ್ಕ ಅಂತ ಹಿಡ್ಕೊಂಡ್ಬಿಡ್ತೀನಿ. ಬಾ ಬಾ ಬಾ. ಇನ್ನೂ ನಿಂತ್ಕೊಂಡು ಏನ್ ನೋಡ್ತಾ ಇದ್ಯಾ? ಹೋಗು ಪುಣ್ಯ, ಪ್ಲೀಸ್. ನನ್ನನ್ನು ಕಾಪಾಡಬೇಕು ಅಂತ ನೋಡಿದೆ, ಆದ್ರೆ ಹಿಡ್ಕೊಂಡ್ಬಿಟ್ರು. ಇವಾಗ ನಾನು ಓಡ್ ಹೋದ್ರೂ ಹಿಡ್ದು ಹಾಕ್ತಾರೆ. ಈ ಸಲ ನನ್ನ ಖಂಡಿತ ಅವರಂತೂ ಸುಮ್ಮನೆ ಬಿಡೋದಿಲ್ಲ. ಭಯ ಪಡ್ಬೇಡ, ಧೈರ್ಯ ತನ್ಕೋ. ಈ ಸಲ ನಿನ್ ಹಿಂದೆ ನಾನು ಬರಲ್ಲ. ನಿನ್ ಹಿಂದೆ ಧೈರ್ಯ ಬರುತ್ತೆ, ಅದೇ ನಿನ್ನ ಕಾಪಾಡುತ್ತೆ. ಓಡ್ಹೋಗು, ಓಡ್ಹೋಗು ಪುಣ್ಯ, ಹೋಗು ಪುಣ್ಯ, ಹೋಗು ಹೋಗು. ಅಮ್ಮ, ಪುಣ್ಯ ಈ ಮನೆಯಿಂದ ಆಚೆ ಹೋದ್ರೆ ಪ್ರಾಣ ತೆಗಿಬೇಕು ಅನ್ಕೊಂಡಿರೋ ನಿಮ್ಮಪ್ಪ ತನ್ನ ಪ್ರಾಣನ ತಾನೇ ತಗೋತಾರೆ ಕಣೋ. ಏನಮ್ಮ ಹಾಗಂತಿದ್ದೀಯಾ? ಹೇಳದ್ನಲ್ಲ, ಈ ಹುಡುಗಿ ತಪ್ಪಿಸ್ಕೊಂಡ್ರೆ ನನ್ನ ತಾಳಿ ಭಾಗ್ಯ ಹೋಗುತ್ತೆ ಅಂತ. ನಿಮ್ಮಪ್ಪನ್ನ ಸಾಯಿಸ್ತೀಯೋ ಇಲ್ಲ ಪುಣ್ಯನ ತಪ್ಪಿಸ್ಕೊಳಕ್ ಬಿಡ್ತೀಯೋ
ಎಲ್ಲ ಎಲ್ಲ ನಿನ್ ಕೈಯಲ್ಲೇ ಇದೆ. ಅಮ್ಮ, ಅಪ್ಪ ಮಾಂಗಲ್ಯದ ಮೇಲೆ ಪ್ರಮಾಣ ಮಾಡಿದ್ದಾರೆ ಅಂತ ಪುಣ್ಯನ ಇಲ್ಲೇ ಉಳಿಸ್ಕೊಂಡ್ರೆ ಬದುಕಕ್ ಬಿಡಲ್ಲ ಅಮ್ಮ. ಪುಣ್ಯನ ಬದುಕಕ್ ಬಿಡಲ್ಲ. ಅಮಾಯಕರ ಪ್ರಾಣ ಬಲಿ ತಗೊಂಡಿರೋ ಪಾಪ ಈ ಕುಟುಂಬಕ್ಕೆ ಸುತ್ಕೊಂಡ್ಬಿಡುತ್ತೆ. ಬೇಡ ಅಮ್ಮ, ಬೇಡ. ಹಾಗೆಲ್ಲ ಏನು ನಡಿಬಾರದು. ಅದು ನನಗ್ ಕೂಡ ಇಷ್ಟ ಇಲ್ಲ ಕಣೋ. ನಿಮ್ಮಮ್ಮನ ವಿಧವೆ ತರ ನೋಡೋದು ನಿನಗೂ ಇಷ್ಟ ಇಲ್ಲ. ಅದಕ್ಕೆ ನನ್ನನ್ನ ಕೊಂದ್ಬಿಟ್ಟು ಪುಣ್ಯನ ಕಾಪಾಡ್ಕೋ ಅನಿರುದ್ಧ್. ಬೇಡ ಅಮ್ಮವ್ರೆ, ಬೇಡ. ಇನ್ಯಾವತ್ತು ನಿಮ್ಮ ಬಾಯಲ್ಲಿ ಇಂಥ ಮಾತು ಬರಬಾರ್ದು ಅಮ್ಮ. ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ಎಷ್ಟೊತ್ತು ಬದುಕಿರ್ತೀನೋ ಗೊತ್ತಿಲ್ಲ, ಆದ್ರೆ ನಾನು ಬದುಕಿರೋವರೆಗೂ ಮಾತ್ರ ನಾನು ಇಲ್ಲೇ ಇದ್ಬಿಡ್ತೀನಿ. ಪುಣ್ಯ, ಹೌದು ಅನಿರುದ್ಧ್, ನನ್ನ ಪ್ರಾಣನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಿಮ್ ಕುಟುಂಬನ ನಾಶ ಮಾಡೋದು ಮಾತ್ರ ನನಗಿಷ್ಟ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡು. ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಮ್ಮ, ಪಾಪ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಅಮಾಯಕಿ ಪುಣ್ಯನ್ನ ಕರ್ಕೊಂಡು ಹೋಗಿ ಮನೆ ಒಳಗೆ ಬಂಧಿಸಿಟ್ಟಿದ್ದಾರೆ. ಆವೇಶದಲ್ಲಿ ಹಿಂದೆ ಮುಂದೆ ಯೋಚನೆ ಕೂಡ ಮಾಡದೆ ಬಲಿ ತಗೊಳ್ಳೋ ಹಾಗೆ ಕಾಣಿಸ್ತಿದೆ.
ಬಂಗ್ಲೆಯೊಳಗೆ ಹೋಗಿ ಪುಣ್ಯನ ಆಚೆ ಕರ್ಕೊಂಡು ಬರಬೇಕು ಅಂದ್ರೆ ನಾನು ಮನೆ ಒಳಗೆ ಹೋಗದೆ ಇರೋ ಹಾಗೆ ಮನೆ ಸುತ್ತ ಗರುಡ ಭಸ್ಮ ಚೆಲ್ಲಿದ್ದಾರೆ. ಈಗ ನನ್ನ ಮಗಳನ್ನ ಹೇಗೆ ಕಾಪಾಡ್ಕೊಳ್ಳಿ? ಹೇಗಮ್ಮ ನಾನು ಆ ಮನೆ ಒಳಗೆ ಹೇಗೆ ಕಾಲಿಡ್ಲಿ? ನನ್ನ ಭಕ್ತಳನ್ನ, ನನ್ನ ಮಗಳನ್ನ, ಊರಿಗೋಸ್ಕರ ತ್ಯಾಗ ಮಾಡ್ತಿರೋ ಹೆಣ್ಮಗಳನ್ನ ರಕ್ಷಿಸ್ಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಡು ತಾಯಿ. ಶಕ್ತಿ ಕೊಡಮ್ಮ, ಶಕ್ತಿ ಕೊಡು. ಕೇಳಿಸ್ಕೊಳ್ಳಲ್ವಾ? ದಾರಿ ತೋರ್ಸಲ್ವಾ? ಪುಣ್ಯನ ಕಾಪಾಡ್ಕೊಳಕ್ಕಾಗ್ದಿದ್ಮೇಲೆ ನನ್ನ ಪ್ರಾಣ ಇದ್ರೆಷ್ಟು ಹೋದ್ರೆಷ್ಟು? ಆವೇಶ ಪಡಬೇಡ ನಾಗಮ್ಮ, ಸಮಾಧಾನವಾಗಿರು. ನಾಗಮ್ಮ, ಈ ಬಳೆಗಳನ್ನ ಹಾಕೊಂಡು ನೀನು ಬಂಗ್ಲೆ ಒಳಗೆ ಹೋಗ್ಬೋದು. ಆದರೆ ನಾಗಮಣಿ ಅಥವಾ ಪುಣ್ಯ ಎರಡರಲ್ಲಿ ಒಂದು ಮಾತ್ರ ನಿನಗೆ ಸಿಗೋದು.